ಈ ಬಾರಿಯ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ನಲ್ಲಿ ಹವಾ ಕ್ರಿಯೇಟ್ ಮಾಡಿರುವಂತಹ ಗಿಲ್ಲಿ ನಟ ನಟರಾಜ್ ಅವರ ಶಿಕ್ಷಕರು ನಮ್ ಜೊತೆ ಇದ್ದಾರೆ. ನೇರವಾಗಿ ಮಾತನಾಡ್ತೀನಿ ಯಾವ ರೀತಿ ಶಾಲಾ ದಿನಗಳೆಲ್ಲ ಇದ್ರು ಅಂತ. ಮೇಡಮ್, ಅವರು 8ರಿಂದ 10ನೇ ತರಗತಿವರೆಗೆ ಬಂಡೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿರುವಂತದ್ದು, ನಿಮ್ಮ ಸ್ಟೂಡೆಂಟ್ ಕೂಡ ಆಗಿರುವಂತದ್ದು. ನೀವು ಕೂಡ ಅವ್ರಿಗೆ ಪಾಠ ಮಾಡಿದ್ರೆ ಯಾವ ರೀತಿ ಇರ್ತಿದ್ರು ಮೇಡಮ್ ಗಿಲ್ಲಿ ನಟ? ಈಗ ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿ ಹವಾನೇ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ನಲ್ಲಿ. ಹೌದು ಸರ್. ಇವಾಗ ನಾನು ನಮ್ಮ ಶಾಲೆಯಲ್ಲಿ ಓದಂತಹ ನಟರಾಜು ಇವಾಗ ಹೇಗಿದ್ದಾನೆ ಅದಕ್ಕೆ ವಿರುದ್ಧವಾದಂತಹ ಕ್ಯಾರೆಕ್ಟರ್ ಒಂದು. ಯಾರ ಜೊತೆಲೂ ಸಹ ಮಾತಾಡ್ತಿರ್ಲಿಲ್ಲ. ತುಂಬ ಇನ್ನೋಸೆಂಟ್ ಆದಂತಹ ಹುಡುಗ, ತುಂಬ ಮುಗ್ಧತೆ. ಅವನಾಯ್ತು ಒಂದು ಕೆಲಸ ಆಯಿತು ಅಷ್ಟೇ ಇದ್ದಿದ್ದು. ಆ ಗಂಡು ಮಕ್ಳ ಜೊತೆ ಅಷ್ಟೇ ಒಂದು ಸ್ವಲ್ಪ ಮಾತಾಡ್ತಿದ್ದಂಥದ್ದು. ಆದರೂ ಸಹ ಅವನು ಹೆಣ್ಮಕ್ಳ ಹತ್ರ ಅಷ್ಟೊಂದು ಬೆರೀತಿರ್ಲಿಲ್ಲ, ಹೆಚ್ಚು ಮಾತೇ ಆಡ್ತಿರ್ಲಿಲ್ಲ. ಯಾಕಂದರೆ ಈಗಾಗಲೇ ಅವ್ರ ಅಣ್ಣ ಅಕ್ಕ ಇಬ್ಬರು ನಮ್ಮ ಶಾಲೆಯಲ್ಲಿ ಓದ್ಕೋದಂಥದ್ದು. ಆದರೆ ಇವನು ಈ ರೀತಿಯಲ್ಲಿ ಇಷ್ಟೊಂದು ಒಂದು ತನ್ನ ವಾಕ್ಚಾತುರ್ಯದಿಂದ ಈ ಥರ ಜನಮನಸ್ಸನ್ನ ಗೆಲ್ತಾನೆ ಅನ್ನುವಂಥದ್ದನ್ನು ನಾವು ಆವಾಗ ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ ಸರ್. ಇವಾಗ ಅವನ ಒಂದು ಪ್ರತಿಭೆ ಏನಿದೆ, ಅವನ ಮಾತಿನ ವೈಖರಿ, ಅವನ ಪ್ರಾಸಬದ್ಧ ಪದಗಳು, ಹಾಗೇನೆ ಅವನು ಎಲ್ಲರನ್ನೂ ರಂಜಿಸ್ತಕ್ಕಂತಹ ಒಂದು ಹಾಸ್ಯ ಪ್ರೌಢಿಮೆ, ಇವೆಲ್ಲವೂ ಸಹ ಇನ್ವಾಲ್ವ್ ಮಾಡ್ಕೊಂಡಿರುವಂಥದ್ದು ರಕ್ತಗತವಾಗಿ ಬಂದಿದೆ ಅನಿಸುತ್ತೆ. ಯಾಕಂತಂದರೆ ನಮ್ಮ ಇಲ್ಲಿ ಅದನ್ನು ನಾವೊಂದು ಸಾಂಸ್ಕೃತಿಕ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ವಿ, ಅದರಲ್ಲಿ ಅವನು ಕಡಿಮೆ ಭಾಗವಹಿಸ್ತಿದ್ದಂಥದ್ದು. ಆದರೆ ಅದು ಶಾಲೆ ಬಿಟ್ಟಂತ ನಂತರ ಅವನು ಈ ರೀತಿಯ ಒಂದು ಸೃಜನಾತ್ಮಕತೆಯಿಂದ ತನ್ನದೇ ಆದಂತಹ ಕೆಲವೊಂದು ಹಾಸ್ಯ ಪ್ರವೃತ್ತಿಯನ್ನು ಮೈಗೂಡಿಸ್ಕೊಂಡು ನಟನೆಯಲ್ಲಿ ಭಾಗವಹಿಸಿ ಗಿಲ್ಲಿ ನಟ ಅಂತೇಳಿ ಹೆಸರನ್ನು ಮಾಡಿಕೊಂಡು ಅನೇಕ ಶೋಗಳಲ್ಲಿ ತನ್ನ ಪ್ರತಿಭೆಯನ್ನು ವ್ಯಕ್ತಪಡಿಸಿದ್ದಾನೆ. ಇವತ್ತು ಗಿಲ್ಲಿ ಅಂತಂದರೆ ಗಲ್ಲಿ ಗಲ್ಲಿಯೂ ಸಹ ಮನೆ ಮಾತಾಗಿರುವಂಥದ್ದು. ಹಾಗಾಗಿ ಕರ್ನಾಟಕ ಜನತೆಯ ಹೃದಯದಲ್ಲಿ ಏನಾಗಿದೆ ನೆಲೆಸಿದ್ದಾನೆ ಎನ್ನುವಂಥದ್ದು. ಈಗ ಹಾಸ್ಯ ಪ್ರವೃತ್ತಿಯಲ್ಲಿ ಯಾವ ರೀತಿಯಲ್ಲಿ ಇದ್ದಾನೆ ಅದು, ಈಗ ನಾವು ಸಾಮಾನ್ಯವಾಗಿ ಈಗ ಬಿಗ್ ಬಾಸನ್ನು ನೋಡೋದಾದರೆ, ಅದ್ರ ಬಗ್ಗೆ ಹೇಳೋದಾದರೆ ನೋಡಿ, ಅವನು ಎಲ್ಲರನ್ನೂ ಸಹ ಅವನು ಸಾಮಾನ್ಯವಾಗಿ ತನ್ನ ಒಂದು ನೈಜತೆಯಿಂದ ನಡ್ಕೊಳ್ತಾ ಇದ್ದಾನೆ. ಅದು ಹಾಸ್ಯ ಅಂತ ಕೆಲವೊಂದು ಅನಿಸಿದ್ರು ಅಲ್ಲಿ ಹಾಸ್ಯದ ಜೊತೆಗೆ ಆ ಸಮಯದ ಒಂದು ಸೆನ್ಸ್ ಅಂತ ಹೇಳ್ತೀವಿ, ಅಲ್ಲಿ ಸಮಯ ಪ್ರಜ್ಞೆ, ಆ ಸಂದರ್ಭಕ್ಕೆ ಮಾತಾಡುವಂತಹ ರೀತಿ, ಅಲ್ಲಿ ಅವ್ರಿಗೆ ಕೊಡ್ತಕ್ಕಂತಹ ಉತ್ತರ, ಇವೆಲ್ಲವೂ ಸಹ ನೈಜವಾಗಿದೆ. ಹಾಗೆ ಇಲ್ಲಿ ಹೇಗಿದ್ದ ಅವನು ಅದೇ ಥರ ಅಲ್ಲೂ ಸಹ ಇದೆ. ಅಂದರೆ ಅವನೊಂದು ಪ್ಲಸ್ ಪಾಯಿಂಟ್ ಅಂದರೆ ಅವ್ನು ವಾಕ್ಚಾತುರ್ಯ ಚೆನ್ನಾಗಿದೆ, ಅದರಲ್ಲಿ ಅವನು ಎಲ್ಲರನ್ನೂ ಸಹ ರಂಜಿಸ್ತಾ ಇದ್ದಾನೆ. ಅದ್ರ ಜೊತೆಗೆ ಏನು ಮಾಡಬೇಕು, ಅವನು ಸ್ವಲ್ಪ ಗಾಂಭೀರ್ಯತೆಯನ್ನು ಮೈಗೂಡಿಸ್ಕೋಬೇಕು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ, ಸಲಹೆ. ಯಾಕೆಂತಂದರೆ ಅವನು ತಕ್ಷಣ ಎಲ್ಲವನ್ನ ಅವನು ಹಾಸ್ಯದಲ್ಲೇ ಉತ್ತರ ಕೊಡ್ತಾ ಹೋದರೆ ಕೆಲವ್ರಿಗೆ ಅದೇನಾಗ್ಬೋದು, ಹರ್ಟ್ ಆಗ್ಬೋದು, ಮನಸ್ಸಲ್ಲಿ ಬೇಸರವನ್ನುಂಟು ಮಾಡ್ಬೋದು. ಆದರೆ ಬೇಸರ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವನು ಹೇಳ್ತಾ ಇಲ್ಲ. ಅವನ ಒಂದು ಹಾಸ್ಯ ವೃತ್ತಿಯಲ್ಲಿ ಏನಾಗಿದೆ, ನಾವು ಡಬಲ್ ಮೀನಿಂಗ್ ಅಂತ ಏನು ಹೇಳ್ತೀವೋ ಆ ಥರದ್ದು ಇಲ್ಲ. ಅದು ಅವ್ರಿಗೆ ಬೇರೆಯವ್ರಿಗೆ ಅರ್ಥ ಆಗುತ್ತೆ, ಇದ್ದ ತಪ್ಪನ್ನು ಈ ಥರ ಹೇಳ್ತಾ ಇದ್ದಾನೆ ಅನ್ನುವಂಥದ್ದು. ಆದರೆ ಅವನು ಹೇಳಿರುವಂತಹ ರೀತಿ ಇದೆಯಲ್ಲ, ಚೆನ್ನಾಗಿದೆ ಅದು. ಏಕೆಂದರೆ ಪದಗಳನ್ನು ನಾವು ಹೇಗೆ ಅಂದರೆ ಹಾಗೆ ಆಡೋದಕ್ಕೆ ಆಗಲ್ಲ. ಆ ಸಂದರ್ಭಕ್ಕೆ ತಕ್ಕಂತೆ ಅವನು ಜೋಡಿಸ್ಕೊಳ್ತಕ್ಕಂತಹ ಒಂದು ಕವನಗಳಾಗಿರ್ಬೋದು, ಪ್ರಾಸಪದ ಪದಗಳಾಗಿರ್ಬೋದು, ತುಂಬ ಚೆನ್ನಾಗಿದೆ. ಬಿಗ್ ಬಾಸ್ ಅಲ್ಲಿ ನೋಡಿ, ಈಗ ಎಲ್ಲರಿಗೂ ಸಾಮಾನ್ಯವಾಗಿ ನೋಡ್ತಾ ಇದ್ವಿ, ಎಲ್ಲರ ಒಂದು ಅಭಿಪ್ರಾಯಗಳು, ವೋಟಿಂಗ್ದೆಲ್ಲ ಅವನರಲ್ಲಿ ಫಸ್ಟ್ ಇದೆ. ಹಾಗಾಗಿ ಅವನು ಗೆಲ್ತಾನೆ ಇರುವಂತಹ ಒಂದು ಆತ್ಮವಿಶ್ವಾಸ ಇದೆ ಖಂಡಿತ. ಏಕೆಂದರೆ ನಮ್ಮ ಒಂದು ಹಳ್ಳಿಯ ಗ್ರಾಮೀಣ ಪ್ರತಿಭೆ ಸಾಮಾನ್ಯವಾಗಿ ಒಂದು ವಿದ್ಯಾಭ್ಯಾಸದ ಹಂತದಲ್ಲಿ ಮುಗಿಸೋದ್ರೆ ಮಕ್ಕಳು ಕೆಲವು ಜನಪ್ರಿಯತೆ ಗಳಿಸಿದ ಮೇಲೆ ಅವರ ಒಂದು ರೀತಿ ನೀತಿಯೆಲ್ಲ ಬದಲಾವಣೆ ಆಗುತ್ತೆ. ಆದರೆ ಇದೆಲ್ಲ ರೀತಿಯ ಅವಕಾಶಗಳು ಸಿಕ್ಕಿ ಅವನು ಒಂದು ರೀತಿ ಮೇಲ್ ಬರ್ತಾ ಇದ್ರೂ ಸಹ ಅವನು ಗ್ರಾಮೀಣ ಹಂತದಲ್ಲಿ ಏನಿದೆಯೋ, ಗ್ರಾಮೀಣ ಸೊಗಡು ಅಂತ ಏನು ಹೇಳ್ತೀವಿ, ಅದು ಅವನು ಬಿಟ್ಟಿಲ್ಲ. ನೈಜವಾಗಿ ಅವನು ಹಳ್ಳಿಯ ಒಂದು ಪ್ರತಿಭೆ, ಅದೇ ರೀತಿಯಲ್ಲಿ ಅವನ ಒಂದು ಪ್ರತಿಭೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಇಲ್ಲೂ ಸಹ ಹಾಗೆ ನಡ್ಕೊಳ್ತಾ ಇರೋದ್ರಿಂದ ಎಲ್ಲ ಒಂದು ಕನ್ನಡಿಗರ ಒಂದು ಮನಸ್ಸನ್ನು ಗೆದ್ದಿದ್ದಾನೆ ಅನ್ನುವಂಥದ್ದು. ಜೊತೆಗೆ ಅವನು ವೋಟಿಂಗ್ ಪವರ್ ಸಹ ಎಲ್ಲರೂ ಅದರಲ್ಲಿ ಜಾಸ್ತಿ ಇರುವಂಥದ್ದು. ಹಾಗಾಗಿ ಸೀಸನ್ 12 ಬಿಗ್ ಬಾಸ್ ಅಲ್ಲಿ ಅವನು ವಿನ್ ಆಗ್ತಾನೆ ಎನ್ನುವಂಥದ್ದು ಸರ್. ಹಾಗಾಗಿ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ.